ಬೇಗ ಬಾರಮ್ಮ ರಾಧಾ. ರಾಧಾ ಬೇಗ ಬಾ, ನಂಗೆ ಲೇಟ್ ಆಗುತ್ತಾ? ಅಯ್ಯೋ ಬಂದೆ ನೋಡಿ, 2 ನಿಮಿಷನೂ ಕಾಯಲ್ಲಪ್ಪ ನೀವು. ಸರಿ ನಡೀರಿ, ನಾನು ವಾಕಿಂಗ್ ಹೋಗಿ ಬಂದು ತಿಂಡಿನ ಮಾಡ್ಕೊಡ್ತೀನಿ. ಇವತ್ತು ನೀವು ಆಫೀಸಿಗೆ ಬಾಕ್ಸ್ ತೊಗೊಂಡೋಗ್ಬಿಡಿ, ಬಿಸಿ ಬಿಸಿದು ಏನಾದರೂ ಮಾಡಿ ಕಟ್ಬಿಡ್ತೀನಿ. ಏನು? ಸರಿ ಆಯ್ತು, ನಡಿ. ಮೊದ್ಲು ವಾಕ್ ಆದ್ರೂ ಮುಗಿಸೋಣ. ನಡಿ 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 ಬೇಗ. ನಡಿ ಮುಂದೆ. ಅಯ್ಯೋ ಮೆತ್ತಿಗೆ ನುಗ್ಬಿಡಿ, ಬಿದ್ದೋಗ್ತೀನಿ. ತಡ್ರಿ ಮೆಲ್ಕ. ನೀನ್ ನಡಿಯಪ್ಪ. ಅಯ್ಯೋ ಬಿದೋಗಲ್ಲ, ನಡಿ ಮಾರೈತಿ. ನಡಿ ನಡಿ. ಏನು ಮಮ್ಮಿ ಇದು? ನಾನು ಏನು ನೋಡಕತ್ತೀನಿ? ನಾನೇನು ಅನ್ಕೊಂಡೆ, ಇವನು ಅವಳು ವಾಪಸ್ ಬಂದ್ರೆ ಮನೆಗೆ ಸೇರ್ಸಲ್ಲ, ಅವಮಾನ ಮಾಡಿ ಹೋಗ್ಯಾಳ ಅನ್ಕೊಂಡು ಇನ್ನೂ ಸ್ವಲ್ಪ ಜಗಳ ಮಾಡಿ ಅವಳ ಜೊತೆಗೆ ಅವಳ ಮನೆಯಿಂದ ಹೊರಗೆ ಹಾಕ್ತಾನೆ ಅಂತ ನಾನು ಅನ್ಕೊಂಡ್ರೆ, ಇವನು ಅವಳ ಜೊತೆ ಮುಂಜಾನೆದ್ದು ಜಾಲಿಯಾಗಿ ವಾಕಿಂಗ್ ಹೋಗೋ ಲೆವೆಲ್ಗೆ ಅವರಿಬ್ಬರ ಮಧ್ಯೆ ಪ್ರೀತಿ ಬಂದ್ಬಿಡ್ತಾ. ಮಮ್ಮಿ ಏನೋ ಎಡವಟ್ಟಾಗೈತೆ ನೋಡ್ರಿ ಮಮ್ಮಿ. ಏನೂ ಎಡವಟ್ಟಿಲ್ಲ ಇರಮ್ಮ, ನನಗೂ ಅದೇ ಅರ್ಥ ಆಗ್ತಿಲ್ಲ. ನಾನೊಂದು ಏನೋ ಪ್ಲ್ಯಾನ್ ಮಾಡಿದ್ರೆ ಇನ್ನೊಂದೇನೋ ನಡೆಯಕತ್ತೈತೆ ನೋಡಿ ಬೇಬಿ. ಇದಕ್ಕೇನಾದ್ರು ಮಾಡಲೇಬೇಕಿರೋ. ಅಲ್ರೀತಿ, ನಾನು ವರುಣ್ ಇಷ್ಟು ಪ್ರೀತಿಯಿಂದ ಇಲ್ಲ, ಇವರಿಬ್ರು ಏನು? ನನಗೆ ಹೊಟ್ಟೆ ಉರಿತೈತಲ್ಲ ಅತಿ. ನನ್ನ ಜೊತೆ ವರುಣ್ ಒಂದಿನಕ್ಕೂ ವಾಕಿಂಗ್ ಬರಲಿಲ್ಲ, ಇಷ್ಟೊಂದು ಪ್ರೀತಿಯಾಗಿ ನಗ್ನಗ್ತಾ ಮಾತಾಡಲಿಲ್ಲ. ಯಾವಾಗಲೂ ಏನೋ ಪ್ರಪಂಚನ ತಲೆ ಮೇಲೆ ಬಿದ್ದೈತೆ ನನ್ನ ಹತ್ರ, ಯಾವುದೋ ಒಂದು ಮೂಲೆ ಕುಂತಿರ್ತಾನೆ ನಿಮ್ಮ ದೊಡ್ಡ ಮಗ. ಇಲ್ಲಿ ನೋಡಿದ್ರೆ ಇವರಿಬ್ರು ಮತ್ತೆ ಇಷ್ಟೊಂದು ಪ್ರೀತಿ, ಇಷ್ಟೊಂದು ರೊಮ್ಯಾನ್ಸು, ನನ್ನ ಕೈ ನೋಡೋಕೆ ಆಗ್ತಿಲ್ಲ ಅತಿ. ಅಯ್ಯೋ ನೀವಿಬ್ರು ಒಂದು ಸ್ವಲ್ಪ ಬಾಯಿ ಮುಚ್ತೀರಾ? ಇಲ್ಲ, ನನಗೆ ಏನು ಮಾಡ್ಬೇಕಂತ ನನಗೆ ಗೊತ್ತಾಗಲ್ದಾಗೈತಿ. ನೀವಿಬ್ರು ಬೇರೆ ಆ ಕಡೆ ನೀನು, ಈ ಕಡೆ ಇವಳು. ಸುಮ್ಮನಿರಿ. ಏನು ಬರಲಿ, ಬರ್ತಾಳಲ್ಲ ಮನೆಗೆ, ಮಾಡೋಣ ಇವಳಿಗೆ. ಇವಾಗ ನಡೀರಿ, ಏನಾಯ್ತೋ ಕೆಲಸ ಮಾಡೋದು ಮಾಡಿ ನಡ್ರಿ ಇಬ್ರು. ನಿನಗೇನು ಸ್ಪೆಷಲ್ ಆಗಿ ಹೇಳ್ಬೇಕಾ, ಬರ್ತೀಯಾ? ನಾನೇನೋ ಅನ್ಕೊಂಡಿದ್ದೆ ಈಕಿನ. ಭಾಳ ಅಂದ್ರೆ ಭಾಳನ ಬೇರೆಕೆದಾಳ ಈಕಿ. ನಾನಾ ಈಕಿನ ನೆಗ್ಲೆಕ್ಟ್ ಮಾಡಿದ್ನ ಏನೋ ಅಂತ. ಏನು ಮಾಡ್ಬೇಕೀಗ? ಏನಾರ ನಾನೇ ಮಾಡ್ಬೇಕು. ಆ್ಯಕ್ಚುಲಿ ನಾನೇನಾರ ನಮ್ಮ ಅತ್ತಿ ನಂಬ್ಕೊಂಡ್ರೆ ಯೂಸ್ ಇಲ್ಲ, ಏನಾರ ಮಾಡಲೇಬೇಕು. ಈ ದಂಡಪಿಂಡ ನನ್ನ ಗಂಡ, ದೊಡ್ಡ ದಂಡಪಿಂಡ ವರುಣ. ಅಷ್ಟು ದೊಡ್ಡ ಆಫೀಸಿಗೆ CEO ಆದ್ರೂ ಸ್ವಲ್ಪ ತಲೆ ಅನ್ನೋದು ಯೂಸೇ ಮಾಡಲ್ಲ. ಮಾಡ್ತೀನಿ, ಮೊದಲು ಮಾತಾಡ್ತೀನಿ. ಇನ್ನೂ ಮಲಗಿರ್ಬೇಕು, ಅಲ್ಲೇ ಹೋಗ್ತೀನಿ. ಹಾಯ್ ಪ್ರಿಯಾ ಡಾರ್ಲಿಂಗ್, ಗುಡ್ ಮಾರ್ನಿಂಗ್. ಒಂದು ಕಪ್ ಮಸ್ತ್ ಕಾಫಿ ಮಾಡ್ಕೊಂಬ ಅನ್ನ ಗಂಗಮ್ಮಜ್ಜಿಗೆ. ಹೋಗಿ ಹೇಳಿ ಬೇಗ. ಎಲ್ಲ ಸ್ನಾನ ಗೀನಾಗಿ ರೆಡಿ ಆಗಿದಿ? ಏನಾರ ಕೆಲಸ ಐತಾ, ಏನೆಲ್ಲರ ಹೊಂಟಿಯ? ಯಾಕೆ ಅಷ್ಟೊಂದು ಸಿಟಿ ಬಂತಲ್ಲ, ಏನಾಯ್ತು? ಸಿಟ್ ಮಾಡಿಕೊಂಡು ಏನು ಮಾತಾಡಿದ್ರು ಎಲ್ಲ ನನಗೆ ಉಲ್ಟಾಗತ್ತೆ. ಒಂದು ಕೆಲಸ ಮಾಡ್ತೀನಿ. ಎಕ್ಸ್ಪ್ರೆಷನ್ ಚೇಂಜ್ ಮಾಡ್ಕೊಳ್ಳೋಣ. ಏನಿಲ್ಲ ರೀ, ಅದೇನೋ ಬೇರೆ ಏನೋ ಯೋಚನೆ ಮಾಡ್ತಾ ಇದ್ದೆ. ಸರಿ ಬನ್ನಿ, ಕಾಫಿ ಅಲ್ಲ, ಬನ್ನಿ ಗಂಗಮ್ಮಜ್ಜಿಗೆ ಹೇಳ್ತೀನಿ, ಅವ್ರು ಮಾಡ್ಕೊಂಬಂದು ಕೊಡ್ತಾರೆ. ನೀವು ರೂಮಲ್ಲಿ ರೀ, ನಾನೆಲ್ಲ ತೊಗೊಂಡು ಬಂದು ಕೊಡ್ತೀನಿ. ಆಮೇಲೆ ಅಂದಂಗೆ ನೀವು ಆಫೀಸ್ಗೆ ಹೋಗ್ಬೇಕಾದಾಗ ತಿಂಡಿ ತಿಂದು ನನ್ನೊಂದು ಮಾತು ಕರೀರಿ, ನಾನು ನಿಮ್ಮ ಜೊತೆ ಆಫೀಸಿಗೆ ಬರ್ತೀನಿ ಕಣ್ರಿ. ನೀನಾ ಆಫೀಸ್ಗ? ಯಾಕೆ ಆಫೀಸಿಗೆ ನೀನು ಇವತ್ತು? ಏನು ವಿಶೇಷ? ಬೋನಸ್ ಕೇಸ್ ಕೊಡೋಕೆ ಯಾವುದೋ ಹಬ್ಬ ಹರಿದಿನ ಏನೂ ಇಲ್ಲಲ್ಲ ಪ್ರಿಯಾ? ಡ್ಯಾಡಿ ಏನಾರು ಹೇಳಿದ್ರೆ ಆಫೀಸ್ಗೆ ಹೋಗ್ಬೇಕು ಇವತ್ತು ಅಂತ? ಅಲ್ಲಾದರೂ ನೆಮ್ಮದಿಯಾಗಿರ್ತೀನಿ ಅಮ್ಮ, ಇಲ್ಲಿ ನಿನ್ನ ಕಾಟ ಅಲ್ಲೂ ನಿನ್ನ ಕಾಟ ತಡ್ಕೋಬೇಕೇನೆ. ರೀ ತಮಾಷೆ ಮಾಡಬೇಡಿ ಕಣ್ರಿ, ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ನಾನು ಇವತ್ತು ನಿಮ್ಮ ಜೊತೆಗೆ ಆಫೀಸಿಗೆ ಬರ್ತೇನೆ. ನಾನು ಒಂದು ಸ್ವಲ್ಪ ಕೆಲಸ ಕಲಿಬೇಕು, ಅದಕ್ಕೋಸ್ಕರ ಬಿಟ್ಟೋಗ್ಬಿಡಿ ಆಯಿತಾ? ನೆನ್ಪು ಮಾಡಿ. ನಾನು ರೆಡಿ ಅಂತರೂ ಆಗಿ ನಾನು ತಿಂಡಿ ತಿನ್ಬೇಕಷ್ಟೇ. ಗಂಗಮ್ಮಜ್ಜಿ ಇನ್ನೂ ತಿಂಡಿ ರೆಡಿ ಮಾಡಿಲ್ಲ. ಸರಿ ಆಯಿತು, ಬರುವಂತಂತೆ. ನಡಿ ನಡಿ, ಕಾಫಿ ತೊಗೊಂಬಂದು ಕೊಡು ನನಗೆ. ಏನೋ ಅಭಿ, ಹೊರಗೋಗಿದ್ರಾ? ಏನು ಬೆಳಗ್ಗೆ ಬೆಳಗ್ಗೆ ಹೊರಗೆ ಹೋಗ್ಬಿಟ್ರಿ, ಏನು ಸಮಾಚಾರ? ಗುಡ್ ಮಾರ್ನಿಂಗ್ ಭಾವ. ಗುಡ್ ಮಾರ್ನಿಂಗ್ ಪ್ರಿಯಾ ಅಕ್ಕ. ಗುಡ್ ಮಾರ್ನಿಂಗ್. ಅದೇ ಅಣ್ಣ, ವಾಕಿಂಗ್ ಹೋಗೋಣ ಅಂತ ಅನ್ಕೊಂಡು ಇಬ್ರು ವಾಕ್ ಹೋಗಿದ್ವಿ ಅಷ್ಟೇ. ಮತ್ತೆ ಆಯ್ತಾ ಅಣ್ಣ ತಿಂಡಿ? ಆಫೀಸಿಗೆ ಹೊರಟ ನೀನು? ಇನ್ನೂ ಇಲ್ಲಪ್ಪ, ಈಗ ಹೋಗಿ ಹೇಳಿ ಬಂದಿ ನೋಡು ಗಂಗಮ್ಮಜ್ಜಿಗೆ ಒಂಚೂರು ಕಾಫಿ ಮಾಡ್ಕೊಡ್ರಿ ಅಂತೇಳಿ. ಸ್ನಾನ ಏನೋ ಆಗೈತಿ, ರೆಡಿಯಾಗಿನಿ. ಈಗ ಕಾಫಿ ಕುಡಿದು ತಿಂಡಿ ತಿಂದು ಹೋಗ್ಬೇಕಷ್ಟೇ. ನೀ ರೆಡಿ ಆದ? ನಿಂದಿನ್ನೂ ಸ್ನಾನದಂಗೆ ಆಗಿಲ್ಲ? ಹಾಂ ಅಣ್ಣ, ಅಂದಂಗೆ ಇವತ್ತಿಂದ ರಾಧಾನು ನಮ್ಮ ಜೊತೆ ಆಫೀಸಿಗೆ ಬರ್ತಾಳಣ್ಣ. ಆಕೆ ಹೆಂಗೋ ಆಕೆ ಮಾಸ್ಟರ್ಸ್ ಮುಗಿಸಾಳ. ಹೆಂಗೋ ನಮ್ಮ ಆಫೀಸ್ನಾಗ ಪ್ರಾಜೆಕ್ಟ್ ಮ್ಯಾನೇಜರ್ ಪೋಸ್ಟು ಖಾಲಿ ಐತಲ್ಲಣ್ಣ, ಅದನ್ನ ಆಕಿ ಮಾಡ್ತಾಳ. ಆಕಿಗೆ ಆ ಪೋಸ್ಟ್ ಕರೆಕ್ಟ್ ಹೇಳಿ ಮಾಡಿಸ್ದಂಗೆ ಐತಿ. ಆಕಿದು ಮಾಸ್ಟರ್ಸ್ ಆಗೈತಿ. ಮೇ ಬಿ ಎಕ್ಸ್ಪೀರಿಯನ್ಸ್ ಇಲ್ಲ ಅವಳಿಗೆ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ಕೊಟ್ರು ಕಲ್ತ್ಕೋತಾಳ. ಕರ್ಕೊಂಡು ಹೋಗೋಣ ಅಣ್ಣ. ಒಳ್ಳೇದಾಯ್ತಪ್ಪ ನಿಜವಾಗ್ಲು. ಆಗ್ಲಿ ತಗೋ. ರಾಧಾ, ನೀನು ತಿಂಡಿ ತಿಂದು ರೆಡಿ ಆಗ್ಬಿಡಮ್ಮ. ನಾನು ನೀನು ಮತ್ತೆ ಅಭಿ ಒಟ್ಟಿಗೆ ಹೋಗ್ಬಿಡೋಣ ಆಫೀಸ್ಗೆ, ಆಯ್ತಾ? ವರುಣ್, ನಾನೇನು ಹೇಳಿದೆ, ನೀವೇನು ಹೇಳ್ತಿದ್ದೀರಾ? ಅಭಿ ಅಂದಂಗೆ ನಾನು ಇವತ್ತಿಂದ ಆಫೀಸಿಗೆ ಬರ್ತೀನಿ ಅಭಿ. ಆ್ಯಕ್ಚುಲಿ ಅದೇ ಮಾತಾಡ್ತಾ ಇದ್ವಿ ನಾನು ನಿಮ್ಮಣ್ಣ ಇವಾಗ ತಾನೆ. ವರುಣ್ ಹೇಳಿ, ಯಾಕೆ ಸುಮ್ಮನೆ ನಿಂತ್ಕೊಂಡಿದ್ದೀರಾ? ಏನು ಹೇಳಿ ನೋಡಮ್ಮ, ನೀನು ಓದಿರೋದು ಬರೀ ಸೆಕೆಂಡ್ PUC. ನೀನು ಶ್ರೀಮಂತನ ಮಗಳು ಅಂತ ಹೇಳ್ಬಿಟ್ಟು ಆ ದೇಶ ಈ ದೇಶ ಸುತ್ಕೊಂಡು ಓದಲ್ಲಿ ವಿದ್ಯಾ ನೈವೇದ್ಯ ನಿಂದು. ಯಾಕೆ ಸುಮ್ಮನೆ ಟೆನ್ಷನ್ ಮಾಡ್ಕೋತೀಯಾ?
ನಿಂದು ಹೆಂಗೂ ಲೇಡೀಸ್ ಕ್ಲಬ್ಬು, ಆ ಸಂಘ ಈ ಸಂಘ, ಆ ಪಾರ್ಟಿ ಈ ಪಾರ್ಟಿ ಕಿಟಿ ಪಾರ್ಟಿ ಅಂತ ಹೇಳಿ ಎಷ್ಟೊಂದು ಬ್ಯುಸಿ ಇರ್ತಿದ್ದಿ. ಮತ್ತ್ಯಾಕೆ ನೀನೆಲ್ಲ ಆಫೀಸಿಗೆ ಬಂದು ಕೆಲಸ ಮಾಡೋದಿಲ್ಲ? ನಿಂಗೆ ಅದು ಯಾವುದು ಸರಿ ಹೋಗಲ್ಲ. ನೀ ಬೆಟರ್ ಮನೇಲಿರು. ನಿನ್ಗೆ ಸೆಟ್ ಆಗಲ್ಲ ಪ್ರಿಯಾ, ನಾನು ನಿನ್ನೊಳದಕ್ಕೆ ಹೇಳ್ತಿದ್ದೀನಿ ಕೇಳು. ನಂಗೆ ಏನನ್ಸುತ್ತೆ ಗೊತ್ತಾ ಪ್ರಿಯಾಕ, ನಿಮಗೆ ಆಫೀಸ್ ಕೆಲಸ ಎಲ್ಲ ಸೂಟ್ ಆಗಲ್ಲ. ಯಾಕಂದ್ರೆ ಬೇಜಾರಾಗಬೇಡಿ, ನೀವು ಹಾಗೆಲ್ಲ ಆಫೀಸಿಗೆ ಬಂದು ಕೆಲಸ ಮಾಡೋದೆಲ್ಲ ನೋಡಿದ್ರೆ ನಿಮ್ಮ ಡ್ಯಾಡಿಗೆ, ನಿಮ್ಮ ಮಮ್ಮಿಗೆ, ಮತ್ತು ಅತ್ತೆಗೆ, ಮಾವಂಗೆ ಬೇಜಾರಾಗ್ಬೋದು. ಕೆಲಸ ಮಾಡೋದೆಲ್ಲ ನಮ್ಮಂತರಿಗೆ ಸರಿ ಅನ್ಕೋತೀನಿ. ನೀವು ಬೆಟರ್ ಮನೇಲೆ ರೆಸ್ಟ್ ಮಾಡಿ ಅಕ್ಕ. ಹಾಂ ಅಕ್ಕ, ಅನ್ನಂಗೆ ನಿನ್ನೆ ಅತ್ತೆ ಹೇಳ್ತಾ ಇದ್ರು, ಅದೇನೋ ಯಾವುದೋ ಕ್ಲಬ್ಬಲ್ಲಿ ಏನೋ ಫಂಕ್ಷನ್ ಇದೆ, ಅಲ್ಲಿಗೆ ಚೀಫ್ ಗೆಸ್ಟಾಗಿ ಹೋಗಬೇಕು ಅಂತ ಇದ್ರು. ನೀವು ಅಲ್ಲಿ ಹೋಗಿ, ಅದು ನಿಮಗೆ ಸೂಟ್ ಆಗುತ್ತೆ. ಏನಂತೀರಾ ಭಾವ? ಅಯ್ಯೋ 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 ಅಯ್ಯೋ, ಎಷ್ಟು ಚಂದಾಗ ಮಾತಾಡ್ದವ ಬೆಂಗಳೂರು ಭಾಷೆನಾ. ಅಯ್ಯೋ 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 ಅಯ್ಯೋ, ನೀವೆಷ್ಟು ಚೆನ್ನಾಗಿ ಮಾತಾಡಿದ್ರಿ ಭಾವ, ನಮ್ಮ ಕಡೆ ಭಾಷೆನಾ. ನೀವಿಬ್ರು ನಿಲ್ಲಿಸ್ತೀರಾ? ನಾನು ಇಲ್ಲೊಬ್ಳೇನೋ ಹೇಳ್ತಾ ಇದ್ದೀನಿ, ನಿಮ್ಮಿಬ್ರಿಗೂ ತಮಾಷೆ ಆಗೋಯ್ತಾ? ಅಭಿ, ಅವರಿಬ್ರು ಬಿಡು, ಅವ್ರು ಬರೀ ನಿಮ್ಮ ಅಣ್ಣ ಗೊತ್ತಲ್ಲ, ನಾನು ಯಾವಾಗಲೂ ಆಡ್ಕೊಳ್ಳಿಲ್ಲ ಅಂದರೆ ಅವ್ರಿಗೆ ಸಮಾಧಾನ ಆಗಲ್ಲ. ನೀ ಹೇಳು ಅಭಿ, ಈಗ ನಾನು ಆಫೀಸಿಗೆ ಬರಲೋ ಬೇಡವೋ? ನಾನು ನಿಜವಾಗ್ಲೂ ನನ್ನಿಂದ ತೊಂದರೆ ಆಗುತ್ತಾ ಅಭಿ ಆಫೀಸ್ಗೆ ಏನಾದರೂ ಬಂದರೆ? ಮೇ ಬಿ ನನಗೇನಿಸುತ್ತೆ ಗೊತ್ತಾ ಪ್ರಿಯಾತ್ಗೆ, ನಿಮಗೆ ಆಫೀಸಿಗೆ ಬಂದುಬಿಟ್ಟು ಡೈಲಿ ಓಡಾಡಿಕೊಂಡು ದಣ್ಕೊಂಡು ಟಯರ್ಡ್ ಆಗಿ ಕೆಲಸ ಮಾಡೋದು ಕಷ್ಟ ಅನ್ಸುತ್ತೆ ನನಗೆ. ಅದಕ್ಕೇ ನಾನು ಏನು ಮಾಡ್ತೀನಿ ಅಂದರೆ, ನಮ್ಮದು HR ಟೀಮ್ ಇದೆಲ್ಲ, ಹ್ಯೂಮನ್ ರಿಸೋರ್ಸ್ದು, ಆ ಟೀಮಲ್ಲಿ ಫನ್ ಫ್ರೈಡೆ ಅಂತ ಮಾಡ್ತಾರೆ ಎವ್ರಿ ಫ್ರೈಡೆ. ಅವಾಗ ಸ್ವಲ್ಪ ಒಳ್ಳೆ ಒಳ್ಳೆ ಐಡಿಯಾಸ್ ಬೇಕು ಗೇಮ್ ಆಡ್ಸೋಕ್ಕೆ, ಅಥವಾ ನಮ್ಮ ಎಂಪ್ಲಾಯಿಗಳನ್ನೆಲ್ಲ ಬ್ಯುಸಿಯಾಗಿಡೋಕ್ಕೆ, ಆಮೇಲೆ ಅವ್ರಿಗೊಂದು ಎಂಟರ್ಟೈನ್ಮೆಂಟ್ ಕೊಡೋಕ್ಕೆ. ಆ ಸೆಕ್ಷನ್ನು ಖಾಲಿ ಇದೆ ಸದ್ಯಕ್ಕೆ ಎಂಟರ್ಟೈನ್ಮೆಂಟಲ್ಲಿ. ನಮ್ಮ ಸೀನಿಯರ್ HR ಅದನ್ನು ನೋಡ್ಕೋತಾರೆ. ಬೇಕಿದ್ರೆ ನೀವು ಬಂದ್ಬಿಟ್ಟು ಎವ್ರಿ ಫ್ರೈಡೆ ಬಂದ್ಬಿಟ್ಟು ಅದನ್ನ ನೋಡ್ಕೋಬೋದು. ನನಗೇನೋ ಇದು ಒಳ್ಳೇದು ಅನ್ಸುತ್ತೆ. ನೀನೇನು ಹೇಳ್ತೀರಾದ ಅಣ್ಣ, ನಿನ್ಗೇನು ಅನ್ಸುತ್ತೆ? ಏನು ಅಭಿ, ನಾನೇನು ಜೋಕರ? ಫನ್ ಫ್ರೈಡೆ ಮಾಡೋಕ್ಕೋಸ್ಕರ ನನ್ನನ್ನು ಕರ್ಕೊಂಡು ಹೋಗ್ತೀಯಾ ಅಂತ ಹೇಳ್ತೀಯಾ? ಇದು ಯಾಕೋ ನೀವೆಲ್ಲ ಬೇಕು ಅಂತಾನೆ ನನ್ನ ಆಫೀಸಿಗೆ ಕರ್ಕೊಂಡು ಹೋಗ್ತಿಲ್ಲ ಅನ್ನಂಗಿದೆಯಪ್ಪ. ನನಗಂತೂ ಇದು ಇಷ್ಟ ಇಲ್ಲ, ನನಗದೆಲ್ಲ ಹೇಳ್ಬೇಡ. ಈಗ ನಿಮ್ಮ ಅಣ್ಣ CEO ಅಲ್ವಾ ಕಂಪ್ನಿಗೆ, ನಾನು ಅವ್ರ ಜೊತೆಗೆ ಕೆಲಸ ಮಾಡ್ತೀನಿ. ನಾನು ಇವತ್ತು ಆಫೀಸಿಗೆ ಬರ್ತಾ ಇದ್ದೀನಿ ಅಭಿ, ಅಷ್ಟೇ. ನನಗೆಲ್ಲ ಬೇರೆ ಏನು ರೀಸನ್ ಹೇಳ್ಬೇಡಿ. ಇರಲಿ ಬಿಡಿ ಅಭಿ, ಬರಲಿ, ಪ್ರಿಯಾ ಅತ್ತಿಗೇನು ಚೆನ್ನಾಗಿರುತ್ತೆ. ಇವತ್ತು 4 ಜನನೂ ಹೋಗೋಣ ಆಫೀಸ್ಗೆ. ಸರಿ ಬನ್ನಿ, ತಿಂಡಿ ಮಾಡಿದಾರ ನೋಡ್ತೀನಿ, ತಿಂಡಿ ಹಾಕೊಂಡು ಬರ್ತೀನಿ, ನಡೀರಿ. ನೀವು ಸ್ನಾನ ಮಾಡಿ ನಡೀರಿ ಬೇಗ.